ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಶ್ರೀಕೃಷ್ಣನು ಸಕಲೇಂದ್ರಿಯಗಳ ಪ್ರೇರಕನು ಸ್ವಾಮಿಯೂ ಆಗಿರುವುದರಿಂದ ಈ ಶ್ಲೋಕದಲ್ಲಿ ಅವನನ್ನು ಋಷಿಕೇಶ ಎಂದು ಉಲ್ಲೇಖಿಸಲಾಗಿದೆ. ಆದ್ದರಿಂದ ಜೀವಿಗಳ ಇಂದ್ರಿಯಗಳು ಕೂಡ ಅವನ ಇಂದ್ರಿಯಗಳ ಅವಿಭಾಜ್ಯ ಅಂಗವಾಗಿದೆ. ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದಕ್ಕೆ ವಿವರಣೆ ಕೊಡಲಾರರು. ಆದ್ದರಿಂದ ಅವರು ಎಲ್ಲ ಜೀವಿಗಳನ್ನು ಇಂದ್ರಿಯ ರಹಿತ ಅಥವಾ ವ್ಯಕ್ತಿ ಶೂನ್ಯ ಎಂದು ಕರೆಯುತ್ತಾರೆ. ಎಲ್ಲ ಜೀವಿಗಳ ಹೃದಯಗಳಲ್ಲಿ ಸ್ಥಿತನಾದ ಪರಮಾತ್ಮನು ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ. ಜೀವಿಗಳ ಶರಣಾಗತಿಯ ಪ್ರಮಾಣಕ್ಕೆ ಅನುಸಾರವಾಗಿ ಅವನು ನಿರ್ದೇಶಿಸುತ್ತಾನೆ ಮತ್ತು ಶುದ್ಧ ಭಕ್ತನ ವಿಷಯದಲ್ಲಿ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ. ಇಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೃಷ್ಣನು ಅರ್ಜುನನ ದಿವ್ಯ ಇಂದ್ರಿಯಗಳನ್ನು ಸ್ವಯಂ ತಾನೇ ನಿಯಂತ್ರಿಸುತ್ತಾನೆ. ಆದ್ದರಿಂದ ಕೃಷ್ಣನಿಗೆ ಋಷಿಕೇಶ ಎಂಬ ಹೆಸರು ಬಂದಿದೆ. ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಿವೆ. ಉದಾಹರಣೆಗೆ ಕೃಷ್ಣನು ಮಧು ಎಂಬ ದೈತ್ಯನನ್ನು ಸಂಹಾರ ಮಾಡಿದ್ದರಿಂದ ಅವನಿಗೆ ಮಧುಸೂದನ ಎಂದು ಹೆಸರು ಬಂದಿದೆ. ಹಾಗೆಯೇ ಕೃಷ್ಣನು ಗೋವುಗಳಿಗೂ ಹಾಗೆಯೇ ಇಂದ್ರಿಯಗಳಿಗೂ ಆನಂದವನ್ನು ನೀಡುತ್ತಾನೆ. ಆದ್ದರಿಂದ ಅವನನ್ನು ಗೋವಿಂದ ಎಂದು ಕರೆಯುತ್ತಾರೆ. ಅವನು ವಸುದೇವನ ಪುತ್ರನಾದ್ದರಿಂದ ಅವನನ್ನು ವಾಸುದೇವ ಎಂದು ಸಹ ಕರೆಯುತ್ತಾರೆ. ಕೃಷ್ಣನು ದೇವಕಿಯನ್ನು ತನ್ನ ತಾಯಿ ಎಂದು ಸ್ವೀಕರಿಸುವುದರಿಂದ ಅವನನ್ನು ದೇವಕಿ ನಂದನ ಎಂದು ಸಹ ಕರೆಯುತ್ತಾರೆ. ಅವನು ವೃಂದಾವನದಲ್ಲಿ ಯಶೋದೆಗೆ ತನ್ನ ಬಾಲಲೀಲೆಗಳನ್ನು ತೋರಿದ್ದರಿಂದ ಅವನನ್ನು ಯಶೋಧಾನಂದನ ಎಂದು ಸಹ ಕರೆಯುತ್ತಾರೆ. ಕೃಷ್ಣನು ತನ್ನ ಸಖನಾದ ಅರ್ಜುನನ ರಥವನ್ನು ನಡೆಸಿದ್ದರಿಂದ ಅವನನ್ನು ಪಾರ್ಥಸಾರಥಿ ಎಂದು ಕರೆಯುತ್ತಾರೆ. ಇದೇ ರೀತಿಯಾಗಿ ಅವನು ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ್ದರಿಂದ ಅವನನ್ನು ಋಷಿಕೇಶ ಎಂದು ಕರೆಯಲಾಗಿದೆ. ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯುತ್ತಾರೆ, ಏಕೆಂದರೆ ಆತನ ಅಣ್ಣ ಕೈಗೊಂಡ ನಾನಾ ಬಗೆಯ ಯಜ್ಞಗಳಿಗೆ ಬೇಕಾದ ಸಂಪತ್ತನ್ನು ಸಂಗ್ರಹಿಸಲು ಈತನು ಸಹಾಯಕನಾಗಿದ್ದನು. ಹಾಗೆಯೇ ಭೀಮನು ಎಷ್ಟು ಅದ್ಭುತವಾಗಿ ಊಟ ಮಾಡುತ್ತಿದ್ದನೋ ಅಷ್ಟೇ ಅದ್ಭುತವಾಗಿ ಅವನು ಹಿಡಿಂಬ ಮತ್ತು ಮೊದಲಾದ ದೈತ್ಯರನ್ನು ಕೊಲ್ಲುವಂತಹ ಕಾರ್ಯಗಳನ್ನು ಮಾಡಿದ್ದರಿಂದ ಅವನನ್ನು ವೃಕೋದರ ಎಂದು ಹೇಳುತ್ತಾರೆ. ಹೀಗೆ ಶ್ರೀಕೃಷ್ಣನು ತನ್ನ ಪಾಂಚಜನ್ಯ ಎಂಬ ಶಂಖವನ್ನು ಊದಿದನು. ಹಾಗೆಯೇ ಅರ್ಜುನ ದೇವದತ್ತ ಎಂಬ ಆತನ ಶಂಖವನ್ನು ಊದಿದನು. ವೃಕೋದರನು ಕಾರ್ಯಸಾಧಕನು ಆದ ಭೀಮನು ಭಯಾನಕವಾದ ತನ್ನ ಪೌಂಡ್ರ ಶಂಖವನ್ನು ಊದಿದನು. ಪಾಂಡವರ ಪಕ್ಷದವರು ಊದಿದ ವಿಶಿಷ್ಟ ಪ್ರಕಾರದ ಶಂಖ ಧ್ವನಿಗಳು ಯೋಧರಿಗೆ ಉತ್ಸಾಹದಾಯಕವಾಗಿದ್ದವು. ಆದರೆ ಪ್ರತಿಪಕ್ಷದಲ್ಲಿ ಇಂತಹ ಹಿರಿಮೆ ಯಾವುದೂ ಇರಲಿಲ್ಲ. ಮಹಾ ಮಾರ್ಗದರ್ಶಕರಾದ ಶ್ರೀಕೃಷ್ಣನು ಅಲ್ಲಿ ಇರಲಿಲ್ಲ. ಹಾಗಾಗಿ ಲಕ್ಷ್ಮಿಯು ಆ ಕಡೆ ಇರಲಿಲ್ಲ. ಹೀಗಾಗಿ ಕೌರವರ ಪಕ್ಷವು ಸೋಲುವುದು ಸುನಿಶ್ಚಿತವಾಗಿತ್ತು. ಶಂಖಗಳ ಧ್ವನಿಗಳು ಕೂಡ ಇದನ್ನೇ ಸೂಚಿಸಿದವು.